ಮೂವಿ ತುಂಬ ಚೆನ್ನಾಗಿದೆ. ಏನು ಅವರು ಎರಡು ಪಾತ್ರ, ಎರಡು ಶೇಡಲ್ಲಿ ಏನು ತೋರಿಸಿದ್ದಾರೆ, ಒಂದು ಸತ್ಯ, ಇನ್ನೊಂದು ಮಾಯೆ, ಒಂದು ಆಧ್ಯಾತ್ಮಿಕವಾಗಿ ಅವರೆರಡನ್ನೂ ತೋರಿಸಿದ್ದಾರೆ. ಸತ್ಯ ಅನ್ನೋದು ಯಾವ ರೀತಿ ಒಳಗಡೆ ನಾವು ಮನಸ್ಸಲ್ಲಿ ಎಲ್ಲ ರೀತಿ ಯೋಚನೆಗಳನ್ನ ಹಾಕ್ಕೊಂಡು ಏನು ವಾಸ್ತವ ಏನು ನಡೀತಾ ಇದೆ ಈ ಪ್ರಪಂಚದಲ್ಲಿ, ಏನು ರಾಜಕೀಯ ವ್ಯವಸ್ಥೆ, ಜಾತಿ ಧರ್ಮ ವ್ಯವಸ್ಥೆ, ಇದರಲ್ಲೆಲ್ಲ ನಾವು ಯಾವ ರೀತಿ ಮುಳುಗೋಗಿದ್ದೀವಿ ಅಂತ ಅದನ್ನು ಒಂದು ಕಡೆ ತೋರಿಸಿದ್ದಾರೆ. ಸತ್ಯ ಅನ್ನೋದು ಈ ಒಂದು ಮಾಯಾ ಪ್ರಪಂಚದ ಮುಂದೆ ಕಂಪ್ಲೀಟ್ ಮಣ್ಮುಚ್ಚೋಗಿದೆ, ಅದು ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ. ಅದು ಆಚೆ ಯಾವ ರೀತಿ ಬರಬೇಕು, ನಿನ್ನನ್ನು ನೀನು ಯಾವ ರೀತಿ ತಿಳಿಬೇಕು, ನಿನ್ನನ್ನು ನೀನು ತಿಳಿಬೇಕು ಅಂದರೆ ನೀನು ಯಾರ ಹತ್ರ ಹೋಗಬೇಕು. ಅದನ್ನು ತಿಳಿದಿರೋ, ಸಂಪೂರ್ಣವಾಗಿ ತಿಳಿದಿರೋರು ಯಾರಿದ್ದಾರೆ? 2,500 ವರ್ಷದಿಂದ ಬುದ್ಧ ಅವ್ರು ತಿಳಿದಿದ್ರು ಅಂತ ಮಾತ್ರ ಹೇಳಿದರು. ಈಗ ಯಾರಿದ್ದಾರೆ? ಅದನ್ನು ತಿಳಿಬೇಕಾಗಿರೋರು ಯಾರು? ನಿನ್ನನ್ನು ನೀನು ಮಾತ್ರ ಬಚಾವಾಗಬೇಕು ಈ ಪ್ರಪಂಚದಲ್ಲಿ. ತಂದೆ ಬರಲ್ಲ, ತಾಯಿ ಬರಲ್ಲ, ಯಾರು ಬಚಾವ್ ಮಾಡೋದಕ್ಕೆ ಬರಲ್ಲ. ಇಲ್ಲಿಂದ ನೀನು ಬಚಾವಾಗಬೇಕು ಅಂದರೆ ತಿಳಿದಿರೋರ ಹತ್ರ ಮಾತ್ರ ಹೋಗ್ಬೇಕು, ತಿಳಿದಿರೋರನ್ನ ನೀನು ಹುಡುಕ್ಬೇಕು, ನಿನ್ನನ್ನು ನೀನು ಯಾರು ಅಂತ ನೋಡ್ಕೊಬೇಕು. ಅದನ್ನು ತಿಳಿಸೋದಕ್ಕೆ ವಾಸ್ತವಿಕವಾಗಿ ಈ ಪ್ರಪಂಚನೂ ತೋರಿಸಿದ್ದಾರೆ, ಆಧ್ಯಾತ್ಮಿಕ ಪ್ರಪಂಚನೂ ಅವರು ತೋರಿಸಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಮೂವಿ. ಖಂಡಿತವಾಗಿ ಹೇಳಿದ್ದಾರೆ, ಬುದ್ಧಿವಂತರಿಗೆ ಮೂವಿ ನೋಡೋ ಅವಶ್ಯಕತೆನೇ ಇಲ್ಲ. ಯಾಕೆ ಅಂದರೆ ಬುದ್ಧಿವಂತ ತಾನೇನು, ಆತನ ಫೈನಲ್ ಸ್ಟೇಜ್ ಏನು, ಅವ್ನು ಎಲ್ಲಿಗೆ ಹೋಗಿ ನಿಂತಿದ್ದಾನೆ ಅಂತ ಅವ್ನಿಗೆ ಗೊತ್ತಿರುತ್ತೆ. ದಡ್ರಾದವ್ರು ನಾವುಗಳು ಮಾತ್ರ ಇಲ್ಲೆಲ್ಲ ಈ ವಾಸ್ತವ ಪ್ರಪಂಚದಲ್ಲಿ ಒದ್ದಾಡ್ಕೊಂಡಿದ್ದೀವಿ ಅಷ್ಟೇ. ಓಕೆ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.